ಭಯ್ಯ ಹೇಳ್ರಣ್ಣ ಏನ್ ಕೊಡ್ಲಿ ಭಯ್ಯ ಒಂದ್ ಚಲೋ ಅಂತದ ಅಗರಬತ್ತಿ ಪಾಕೆಟ್ ಕೊಡ್ರಿ. ರಾಕೇಶ ಅನ್ನ ಒಂದು ಉದ್ಗರಿ ಬಂಡ್ಲಿ ಕೊಡು. ಹಾ ತಗೋಣ ತಗೋಣ. ಭಯ್ಯ ಬ್ಯಾರೆದ್ ಯಾವ್ದು ಉದ್ಬತ್ತಿ ಇಲ್ಲೇನ್ರಿ ನಿಮ್ ಕಡೆ? ಯಾಕ್ರಿ ಇದಕ್ಕೇನಾಗೈತಿ? ಚಲೋ ವಾಸ ಐತ್ರಲ್ಲ. ಉದ್ಬತ್ತಿ ಚಲೋ ಐತ್ರಿ ಭಯ್ಯ, ಆದ್ರೂ ನಾ ಇದನ್ನ ತಗೋಳಂಗಿಲ್ರಿ. ಯಾಕ್ರಿ ಚಲೋ ಐತ್ರಲ್ಲ ಅದು? ಆ ಚಲೋ ಇದ್ರು ನಾ ತಗೋದಾಕ್ ಆಗಂಗಿಲ್ರಿ ಭಯ್ಯ. ಓಹೋ ಅಣ್ಣ ಇದ್ರ ಮೇಲೆ ಜೈ ಶ್ರೀರಾಮ ಬರದಾರು, ಮಂದಿರ್ ಫೋಟೋನು ಐತಿ. ನೀವು ಮುಸ್ಲಿಂ ಅನ್ನ ಮತ್ತೆ ಇದನ್ಯಾಕ ತೊಳಕ್ ಹೋಗಿರಿ? ಭಯ್ಯ ನಾನ್ ಹಿಂದೂ ಆಗಿದ್ರು ಈ ಉದ್ಕಡಿ ತಗೋತಿರ್ಕಿಲ್ಲ, ಕಾರಣನ ಬೇರೆ ಐತಿ ತರದ. ಏನ್ ಕಾರಣನ? ಭಯ್ಯ ಏನಾಕೈತಿ ಅಂದ್ರ ಎಲ್ಲಾ ಮಂದಿ ಏನ್ ಮಾಡ್ತಾರ, ಈ ಸಾಮಾನ ಒಳಗಿಂದ ಎಲ್ಲಾ ಯೂಸ್ ಮಾಡ್ಕೊತಾರ. ಮಾಡ್ಕೊಂಡ ಇದನ್ನ ಪ್ಲಾಸ್ಟಿಕ್ ನ ಕಸದ ಡಬ್ಯಾಗ ಗಟರ್ನ್ಯಾಗ ಒಗಿತಾರ. ಈ ಪ್ಲಾಸ್ಟಿಕ್ ಮೇಲ ಜೈ ಶ್ರೀರಾಮ ಮತ್ತ ಅವನು ಜೈ ಶ್ರೀರಾಮನ ಗುಡಿ ಐತಿ. ಈ ಪ್ಲಾಸ್ಟಿಕ್ ಗಟರ್ನ್ಯಾಗ ಬೀಳೋದ್ನ ನನ್ನ ಕೈಲೇ ನೋಡಕ್ ಆಗಂಗಿಲ್ಲ. ಎಲ್ಲಾರು ಮಾಡೋ ತಪ್ಪನ ನಾವು ಮಾಡಕ್ ಹೋಗಂಗಿಲ್ಲ. ನಾನು ನೀನು ಇದನ್ನ ಶುದ್ಧ ಗಂಗಾಜಲ ಒಳಗ ಹೋಗಿಬಹುದು. ಎಲ್ಲಾರು ಇದ ತರ ಇರಂಗಿಲ್ಲ ನಮ್ ತರಾನ. ಅದಕ್ಕೆ ಈ ಉದ್ಬತ್ತಿ ನನಗ್ ಬೇಡ. ಅಣ್ಣ ಬಹಳ ದೊಡ್ಡ ಮಾತು ಹೇಳ್ರಿ ನೀವು ರಾಕೇಶ. ಇದ್ರ ಜೊತೆಗೆ ದೇವ್ರ ಫೋಟೋ ಇದ್ದಿದ್ದು ಯಾವ ಅದಾವಲ್ಲ ಅವನ್ನೆಲ್ಲ ಮಾಲ್ ವಾಪಸ್ ಕಳಿಸಿ. ಭಯ್ಯ ಬ್ಯಾರೆ ಯಾವ್ದಾರೆ ಉದ್ಬತ್ತಿ ಇದ್ರ ಕೊಡ್ರಿ. ದೇವ್ರ ಗುಡಿ ಇದ್ದದ್ದು, ದೇವ್ರ ಹೆಸರು ಇದ್ದದ್ದು ಪ್ಲಾಸ್ಟಿಕ್ ಉದ್ಬತ್ತಿ ನನಗ್ ಬೇಡ. ಸಾರಿ ಅಣ್ಣ, ನಾನು ಇಂಥ ತಪ್ಪಾಗಿ ತಿಳ್ಕೊಂಡಿನಿ. ಇದು ನನಗೂ ಅರಿವು ಆಯ್ತಾ. ಇನ್ನು ಮುಂದೆ ನಾನು ಇಂಥ ದೇವ್ರ ಫೋಟೋ ಗುಡಿ ಗುಂಡಾರ ಇದ್ದಿದ್ದು ತರ್ಸಂಗಿಲ್ಲ. ನಿನಗೆ ನೆಕ್ಸ್ಟ್ ಟೈಮ್ ಚಲೋ ಅಂತ ತಂದ್ಕೊಡ್ತೀನಿ. ತಗೋರಿ ಭಯ್ಯ, ಚಹಾ ಕುಡಿದು. ಚಾ ಬ್ಯಾಡ್ರಿ ಭಯ್ಯ, ಮತ್ತೊಂದ್ ಬಂದಾಗ ಇಂಥ ಉದ್ಬತ್ತಿ ಇಡ್ಬ್ಯಾಡ್ರಿ. ಯಾಕೆ ಭಯ? ನಾ ತಪ್ಪು ತಿಳ್ಕೊಂಡಿನಿ. ಎಷ್ಟು ಧಾರ್ಮಿಕ ಅದ ನೋಡವ, ಮುಸ್ಲಿಂ ಒಳಗೆ ಹಿಂಗೂ ಇದಾರ. ನನಗ್ ಭಾರಿ ಅನಿಸಿದಪ್ಪ ಅನ್ನ. ಸಲಾಮ.